ನಿನ್ನೆ ರಾಮನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವೇಗೌಡರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದರು. ಇವತ್ತು ದೇವೇಗೌಡರ ಸರದಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಡಿದಿದ್ದಾರೆ ದೇವೇಗೌಡರು. ಸಿದ್ದರಾಮಯ್ಯ ಅವರ ಗರ್ವಭಂಗ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಗರ್ವಭಂಗ ಆಗಬೇಕು ಅಂತಾದ್ರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಸಮನ್ವಯ ಸಮಿತಿ ಸಭೆಯನ್ನು ನಡೆಯಿತು ಇವತ್ತು. ಆ ಸಭೆಯಲ್ಲಿ ದೇವೇಗೌಡರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರು ಚಾಮರಾಜನಗರ ಸೋಲಿಸುವ ಮುಖಾಂತರ ಸಿದ್ದರಾಮಯ್ಯ ಅವರ ಗರ್ವಭಂಗ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸದಾನಂದ ಗೌಡ್ರೆ, ನಾವೆಲ್ಲ ಇವತ್ತು ಎಸ್ಪೆಷಲಿ ಬಸವರಾಜ ಬೊಮ್ಮಾಯಿ ಇವೆಲ್ಲ ಮುಖ್ಯಮಂತ್ರಿಗಳ ಕೆಲಸ ಮಾಡಿ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ನಿಮಗೆ ಶಕ್ತಿ ಕೊಟ್ಟಿದ್ದೀರಿ. ಮಾಜಿ ಮಂತ್ರಿಗಳಿದ್ದಾರೆ, ಎರಡೂ ಪಕ್ಷಗಳು. ಅಲ್ಲಿ ರೇವಣ್ಣೆಲ್ಲ ಕೂತಿರ್ಬೋದು, ತುಂಬ ಕೆಲಸ ಮಾಡಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರು ಜೆ.ಟಿ. ದೇವೇಗೌಡರು. ಮೈಸೂರಿನ ಚಾಮರಾಜನಗರ ಸೀಟ್ 2 ಸೀಟನ್ನು ಗೆಲ್ಲಿಸುವಂಥ ಶಕ್ತಿ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಆ ಕೆಲಸ ನೀವು ಮಾಡಬೇಕು. ನಾನು ದಯಮಾಡಿ ಬೇಸರ ಮಾಡು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ. ಗಣಪತಿ, ದೇವೇಗೌಡರು ಮಾತನಾಡಿದಾಗಲೇ ಕ್ಲಿಯರ್ ಆಗಿ ಮೆಸೇಜ್ ಪಾಸ್ ಆದಂಗೆ ಕಾಣಿಸ್ತಾ ಇದೆ. ಮೈತ್ರಿಯ ಶತ್ರು ಯಾರು, ಮೈತ್ರಿಯ ಗುರಿ ಏನು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ದೇವೇಗೌಡರು ಅಂತ ಅನ್ಸುತ್ತೆ. ಖಂಡಿತ. ಯಾಕಂತಂದರೆ ಈಗಾಗಲೇ ಸಾಕಷ್ಟು ಒಂದು ಗೊಂದಲ ಇತ್ತು ಸ್ಥಳೀಯ ಮಟ್ಟದಲ್ಲಿರ್ಬೋದು, ಜೊತೆಗೆ ಸ್ಥಳೀಯ ಒಂದಷ್ಟು ನಾಯಕರ ನಡುವೆ. ಅಂದರೆ ಮೈತ್ರಿ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನೋದು ಕೂಡ BJP ಹಾಗೂ JDS ನಾಯಕರ ನಡುವೆ ಇರುವಂಥ ಗೊಂದಲವನ್ನು ಸಂಪೂರ್ಣವಾಗಿ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ನಿವಾರಣೆ ಮಾಡಿದ್ದಾರೆ. ಅಂದರೆ ನೇರವಾಗಿ ಒಂದಷ್ಟು ನಾಯಕರ ಜೊತೆಗೆ ಅಸಮಾಧಾನ ಇದ್ದರೂ ಕೂಡ ಅದು ಯಾರೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ. ಜೊತೆಗೆ ಕಾರ್ಯಕರ್ತರು ಕೂಡ ಹೊಂದಾಣಿಕೆ ಕೂಡ ಇರಲಿಲ್ಲ. ಈ ಹೊಂದಾಣಿಕೆ ಜೊತೆಗೆ ಸ್ಥಳೀಯ ನಾಯಕರ ಮುನಿಸು ಇದನ್ನೆಲ್ಲವನ್ನೂ ಕೂಡ ಸರಿಪಡಿಸುವ ಸಲುವಾಗಿ ಇವತ್ತು ಸಮನ್ವಯ ಸಭೆಯನ್ನು ಕರೆಯಲಾಗಿತ್ತು. ಪ್ರಮುಖವಾಗಿ ಎರಡೂ ಪಕ್ಷದ ಪ್ರಮುಖ ನಾಯಕರು ಇವತ್ತು ಕುಳಿತು ಒಂದಷ್ಟು ಒಗ್ಗಟ್ಟಿನ ಸಂದೇಶವನ್ನು ಸಾರಿದ್ರು. ಜೊತೆಗೆ 2019ರ ಚುನಾವಣೆಯಲ್ಲಿ ಆದಂತಹ ಒಂದಷ್ಟು ಘಟನೆಗಳನ್ನು ಕೂಡ ನೆನೆಸ್ಕೊಂಡ್ರು. ಅಂದರೆ ಆ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಮೈತ್ರಿಯಲ್ಲಿ ಕಾಂಗ್ರೆಸ್ JDS ಮೈತ್ರಿಯಲ್ಲಿ ಆದಂತಹ ಎಡವಟ್ಟುಗಳನ್ನು ಕೂಡ ಗಮನ ಹರಿಸಿದ್ರು. ಅದಾದ ಬಳಿಕ 2024ರಲ್ಲಿ ಆ ರೀತಿಯಾದಂಥ ತಪ್ಪುಗಳನ್ನು ಮಾಡಬಾರ್ದು. ಪ್ರಮುಖವಾಗಿ ಹೇಳೋದಾದ್ರೆ ಕಾರ್ಯಕರ್ತರಿಗೆ ಒಂದಷ್ಟು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು. ಒಂದೊಂದು ಕ್ಷೇತ್ರದಲ್ಲಿ ತಮ್ಮದೇ ದೊಡ್ಡದು ಅಥವಾ ತಾವೇ ದೊಡ್ಡವರು ಅಥವಾ ತಮ್ಮಿಂದನೇ ಎಲ್ಲ ಈ ರೀತಿಯಾದಂತಹ ವಿಚಾರಗಳನ್ನು ಬಿಟ್ಬಿಡಿ, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಪ್ರಚಾರವನ್ನು ಮಾಡಬೇಕು. ಪಾಯಿಂಟ್ ನಂಬರ್ 2, ಎಲ್ಲಾದರೂ ಕೂಡ ಅಸಮಾಧಾನ ಇದ್ದಿದ್ದೇ ಆದಲ್ಲಿ, ಅಂದರೆ ಟಿಕೆಟ್ ವಿಚಾರ ಇರ್ಬೋದು ಅಥವಾ ನಾಯಕರಿಗೆ ಮಣೆ ಹಾಕಿಲ್ಲ ಅನ್ನೋದು ಒಂದಷ್ಟು ವಿಚಾರದಲ್ಲಿ ಆಗಿರ್ಬೋದು, ಏನಾದರೂ ಕೂಡ ಸಮಸ್ಯೆ ಇದ್ದಿದ್ರೆ ಪಕ್ಷದ ಹಿರಿಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ಅದು ಯಾವುದೂ ಕೂಡ ಆಗದೇ ಇದ್ದರೆ ನೇರವಾಗಿ ಮೋದಿಯನ್ನು ಗೆಲ್ಲಿಸುವಂತಹ ಪ್ರಯತ್ನಗಳು ನಾವು ಮಾಡಬೇಕಾಗತ್ತೆ. ನಾವು ಮೋದಿಯವರನ್ನ ಶಕ್ತಿ ಕೊಡಬೇಕು, ಜೊತೆಗೆ ಅವರ ಕೈ ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಪ್ರಮುಖವಾಗಿ ಗಮನಿಸೋದಾದರೆ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಕೂಡ ನಾವು ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು. ಈ ನಿಟ್ಟಿನಲ್ಲೂ ಕೂಡ ನಾವು ಚುನಾವಣೆಯನ್ನು ಗೆಲ್ಲೋಕೆ ಸಾಧ್ಯ. ಈ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ಇವತ್ತಿನ ಸಮನ್ವಯ ಸಭೆಯಲ್ಲೂ ಕೂಡ ಒಂದಷ್ಟು ಸಂದೇಶವನ್ನು ಕೊಡುವಂಥ ಕೆಲಸ ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿದ್ರು. ಅದೇ ರೀತಿಯಾಗಿ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ, ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದಾರೆ. ಈ ಎಲ್ಲ ನಾಯಕರ ಸಂದೇಶ ಸ್ಪಷ್ಟವಾಗಿ ಒಂದೇ ರೀತಿಯಾಗಿತ್ತು. ನಾವು ಹಿರಿಯ ನಾಯಕರು, ನಾವು ತೆಗೆದುಕೊಂಡ ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಾರ್ಯಕರ್ತರು ಕೂಡ ಸ್ಪಷ್ಟವಾಗಿ ಒಗ್ಗಟ್ಟಿನಿಂದ, ಸ್ಥಳೀಯ ನಾಯಕರು ಕೂಡ ಒಗ್ಗಟ್ಟಿನಿಂದ ಆ 28 ಕ್ಷೇತ್ರದಲ್ಲಿರುವಂಥ 28 BJP ಆರ್ JDS ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು, ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು. ಈ ರೀತಿಯಾದಂಥ ಒಂದು ಸ್ಪಷ್ಟ ಸಂದೇಶವನ್ನು ಇವತ್ತಿನ ಸಮನ್ವಯ ಸಭೆಯಲ್ಲಿ ಸಾರಿರುವಂಥದ್ದು. ಥ್ಯಾಂಕ್ ಯು ಗಣಪತಿ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.